ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬಾಳೆ ದಿಂಡಿನ ಮೊಸರು ಬಜ್ಜಿ. ಇದಕ್ಕೆ ಬಾಳೆ ದಿಂಡಿನ ರಾಯ್ತ ಅಂತ ಕೂಡ ಹೇಳಿ ನೀವು ಕರಿಬಹುದು. ಬಾಳೆ ದಿಂಡು ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಬಾಳೆ ದಿಂಡು ಕಿಡ್ನಿ ಸ್ಟೋನನ್ನು ಕರಗಿಸುತ್ತೆ. ಹಾಗೆಯೇ ವೆಯ್ಟ್ ಲಾಸಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ ಈ ಬಾಳೆದಿಂಡು. ಹಾಗೆಯೇ ಫ್ರೆಂಡ್ಸ್, ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರನೂ ಕೂಡ ಈ ಬಾಳೆದಿಂಡನ್ನು ಉಪಯೋಗಿಸ್ತಾರೆ. ಈ ಬಾಳೆದಿಂಡಿನ ಮೇಲ್ಗಡೆ ಸಿಪ್ಪೆನೆಲ್ಲ ಈ ಥರ ನೀವು ರಿಮೂವ್ ಮಾಡಬೇಕು. ಈ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಒಳಗಡೆ ಈ ಥರ ನೋಡಿ ರೌಂಡ್ ಥರ ಇರುತ್ತಲ್ಲ, ಅದಷ್ಟನ್ನು ಮಾತ್ರ ನಾನು ಹೆಚ್ಕೊಳ್ತಾ ಇದ್ದೀನಿ. ಇಲ್ಲಿ ಅದು ಸರಿ ಇರಲಿಲ್ಲ, ಸೊ ಹಾಗಾಗಿ ಅದನ್ನು ತೆಗೆದಿಟ್ಟಿದ್ದೀನಿ. ಈಗ ನಾವು ಹೆಚ್ಕೊಳ್ಳೋಣ. ಈ ಥರ ನೀವು ಚಿಕ್ಕದಾಗಿ ರೌಂಡ್ ಹೆಚ್ಚಿ ಇಡಬೇಕು. ಅದು ರೌಂಡ್ ಹೆಚ್ಚುವಾಗ ನಮಗೆ ನಾರಿನ ಅಂಶ ಬರುತ್ತೆ. ಅದನ್ನು ನೀವು ಈ ಥರ ನಾನೇನು ತೋರಿಸ್ತಿದ್ದೀನಲ್ಲ ಆ ಥರ ಮಾಡಿಬಿಟ್ಟು ರಿಮೂವ್ ಮಾಡಿ ಅದನ್ನು ಕೂಡ ನಾವು ತೆಗಿಬೇಕು. ಇದು ಬಾಳೆದಿಂಡು ಹೆಚ್ಚುವ ಕ್ರಮ. ಈ ಬಾಳೆದಿಂಡು ಹೆಚ್ಚಿದ ತಕ್ಷಣ ಬೇಗನೆ ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ನೀವು ಬಾಳೆದಿಂಡು ಹೆಚ್ಚಿ ಆದಮೇಲೆ ಸ್ವಲ್ಪ ನೀರಲ್ಲಿ ಇದನ್ನು ನೆನೆಸಿಡಬೇಕು. ಇಲ್ಲ ಅಂದರೆ ನೀವು ಹೆಚ್ಚಿ ಆದ ತಕ್ಷಣ ನಿಂಬೆ ಹುಳಿನ ಹಿಂಡಿಬಿಟ್ಟು ನೀವು ಮಿಕ್ಸ್ ಮಾಡಿಟ್ರೂ ಕೂಡ ಬಾಳೆದಿಂಡು ಬೇಗನೆ ಕಪ್ಪಾಗೋದಿಲ್ಲ. ನೋಡಿ, ಆ ರೌಂಡ್ ಹೆಚ್ಚಿ ಆದಮೇಲೆ ನಾನಿಲ್ಲಿ ಹೀಗೆ ಉದ್ದುದ್ದ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಚೌಕವಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೀವು ಗಮನಿಸ್ತಿರ್ಬೋದು, ಇವಾಗ ನಾರಿನಂಶ ಬರ್ತಾ ಇಲ್ಲ, ಯಾಕಂದರೆ ನಾವು ಮೊದಲಿಗೆ ನಾರಿನಂಶ ಎಲ್ಲ ತೆಗೆದಿದ್ದೀವಿ. ಅಂಥದ್ರಲ್ಲೂ ಚಿಕ್ಕ ಪುಟ್ಟ ನಾರಿನಂಶ ಬಂದರೆ ನೀವು ಅದನ್ನು ರಿಮೂವ್ ಮಾಡಿಬಿಡಿ. ಫ್ರೆಂಡ್ಸ್, ಬಾಳೆದಿಂಡು ಹೈ ಫೈಬರ್ ಕಂಟೆಂಟ್ ಆಗಿರೋದ್ರಿಂದ ನಮ್ಮ ಕಿಡ್ನಿ ಸ್ಟೋನನ್ನು ಕೂಡ ಬೇಗನೆ ಕರಗಿಸುತ್ತೆ. ಅಸಿಡಿಟಿ ಪ್ರಾಬ್ಲಮ್ ಇರೋರು ಕೂಡ ಈ ಬಾಳೆದಿಂಡು ಸೇವಿಸೋದ್ರಿಂದ ಅಸಿಡಿಟಿ ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ಅನಿಮಿಕ್ ಇದ್ದವರಿಗೆ ಇದು ತುಂಬಾ ಒಳ್ಳೆಯದು. ಸೊ ಇಷ್ಟೆಲ್ಲ ಗುಣಗಳಿರುವ ಬಾಳೆದಿಂಡನ್ನು ಯಾಕೆ ವೇಸ್ಟ್ ಮಾಡ್ತೀರಾ? ಇವಾಗಿಂದನೇ ನೀವು ನಾನು ಹೇಳ್ಕೊಡ್ತಿರೋ ರೆಸಿಪಿನ ಟ್ರೈ ಮಾಡಿದರೆ ನಿಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು, ಹಾಗೆ ಬಾಯಿ ರುಚಿಗೆ ಕೂಡ ಚೆನ್ನಾಗಿರುತ್ತೆ. ಈಗ ಬಾಳೆದಿಂಡನ್ನೆಲ್ಲ ಹೆಚ್ಕೊಂಡಾಯಿತು. ಈಗ ನಾನು ಒಗ್ಗರಣೆಗೆ ಇಲ್ಲಿ 3-4 ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದ ಮೇಲೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ 2 ಹಾಕಿದ್ದೀನಿ. ಇಲ್ಲಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹಾಗೆಯೇ ಈರುಳ್ಳಿನೇ ನಾನಿಲ್ಲಿ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಆ ಈರುಳ್ಳಿನೂ ಕೂಡ ಇಲ್ಲಿ ನಾನು ಈ ಒಗ್ಗರಣೆಗೆ ಹಾಕ್ಕೊಂಡು ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫುಲ್ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಈ ಈರುಳ್ಳಿ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬಹುದು, ಇಲ್ಲಾಂದರೆ ನೀವು ಆಮೇಲೆ ಟೇಸ್ಟ್ ನೋಡಿ ಕೂಡ ನೀವು ಹಾಕ್ಕೊಳ್ಬಹುದು. ಈಗ ಒಗ್ಗರಣೆ ರೆಡಿಯಾಗಿದೆ. ಇನ್ನೊಂದು ಕಡೆ ನಾನಿಲ್ಲಿ ಒಂದು ಬೌಲ್ನಲ್ಲಿ 2-2.5 ಸ್ಪೂನಿನಷ್ಟು ಹೆಸರುಬೇಳೆನ ನಾನಿಲ್ಲಿ ನೆನೆಸ್ಕೊಂಡಿದ್ದೆ. ಆ ಹೆಸರುಬೇಳೆ ಕೂಡ ಇದಕ್ಕೆ ಹಾಕಬೇಕಾಗುತ್ತೆ. ಈಗ ನಾವು ಒಂದು ಬೌಲಿಗೆ ಹೆಚ್ಚಿಟ್ಕೊಂಡಿರೋ ಬಾಳೆದಿಂಡನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆ ನೀರನ್ನು ಎಲ್ಲ ತೆಗೆದುಬಿಟ್ಟು ಬರೀ ಬಾಳೆದಿಂಡನ್ನು ಮಾತ್ರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಹೆಸರುಬೇಳೆನ ಹಾಕ್ಕೊಳ್ಬೇಕು. ಹೆಸರುಬೇಳೆ ಕೂಡ ದೇಹಕ್ಕೆ ತಂಪಾಗಿರೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆಯೇ ನಾನಿಲ್ಲಿ ಮಾಡಿಟ್ಕೊಂಡಿರೋ ಒಗ್ಗರಣೆ ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ನಾನು 1 ಬೌಲ್ನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ನೀವು ಮತ್ತೆ ನೋಡಿ ಹಾಕ್ಕೊಳ್ಬಹುದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಮಿಕ್ಸ್ ಮಾಡಿದ ನಂತರ ಮೊಸರಿನ ಕ್ವಾಂಟಿಟಿ ನಿಮಗೆ ಇನ್ನೂ ಬೇಕು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ನೀವು ಮೊಸರನ್ನು ಹಾಕ್ಕೊಳ್ಬಹುದು. ನನಗೆ ಇಲ್ಲಿ ಇನ್ನೂ ಸ್ವಲ್ಪ ಮೊಸರು ಬೇಕು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಮತ್ತೆ ಒಂದು ಹಾಫ್ ಬೌಲಿನಷ್ಟು ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿ ತುಂಬಾ ಹೆಲ್ದಿ ಹಾಗೆ ಟೇಸ್ಟಿ ಕೂಡ. ಚಪಾತಿ, ರೊಟ್ಟಿ ಹಾಗೆಯೇ ನೀವು ಅನ್ನ ಸಾರಿಗೆ ನಂಚ್ಕೊಳಕ್ಕೆ ಕೂಡ ಹಾಕ್ಕೊಳ್ಬಹುದು. ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಇಷ್ಟಾದರೆ ನೋಡಿ ಮುಗೀತು, ಯಮ್ಮಿ ಯಮ್ಮಿ ಹೆಲ್ದಿ ರೆಸಿಪಿ ರೆಡಿ ಆಯಿತು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.